ಕರ್ನಾಟಕ ರಾಜ್ಯ ವಿಐಪಿ ಪಕ್ಷದ ವತಿಯಿಂದ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಐಪಿ ಪಕ್ಷಕ್ಕೆ ಹಲವು ಮುಖಂಡರ ಸೇರ್ಪಡೆ ಕಾರ್ಯಕ್ರಮ ಮತ್ತು ಉತ್ತರ ಭಾರತೀಯ ಮಿಲನ ಸಮಾರಂಭ ಆಯೋಜಿಸಲಾಗಿತ್ತು. ವಿಐಪಿ ಪಾರ್ಟಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಪಾಲ್ಗೊಂಡು ಪಕ್ಷಕ್ಕೆ ಹಲವು ಮುಖಂಡರು, ವಕೀಲರು, ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ವಿಐಪಿ ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು. ನಂತರ ಮಾತನಾಡಿ 2028ರ ಕರ್ನಾಟಕ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಐಪಿ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ಎದುರಿಸಲಿದ್ದು, ಹೀಗಾಗಿ ಉತ್ತರ ಭಾರತದ ಸುಮಾರು 40 ಲಕ್ಷ ಜನ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದು, ಕರ್ನಾಟಕದ ಯಾವುದೇ ರಾಜಕೀಯ ಪಕ್ಷ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸದೇ ಇರುವುದರಿಂದ ಹಾಗೂ ಒಬಿಸಿ ಸಮುದಾಯದ ಜನರ ಪ್ರತಿನಿಧಿಯಾಗಿ ವಿಐಪಿ ಪಾರ್ಟಿ ರಾಜ್ಯಾದ್ಯಂತ ಚುನಾವಣೆಗೆ ಸ್ಪರ್ಧಿಸಲಿದ್ದು, ಹೀಗಾಗಿ ಇಂದು ಪಕ್ಷಕ್ಕೆ ಹಲವು ಮುಖಂಡರು ಸೇರ್ಪಡೆಯನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ನೀಡಲಾಯಿತು ಎಂದು ಮಾಧ್ಯಮಕ್ಕೆ ತಿಳಿಸಿದರು. ಸಮಾರಂಭದಲ್ಲಿ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ದಿನ ಒಂದು ಸುದಿನ. ಇವತ್ತು ನಮ್ಮ ಉತ್ತರ ಭಾರತೀಯರು ಏನಿವತ್ತು ಈ ನಮ್ಮ ರಾಜ್ಯದಲ್ಲಿ 48 ಲಕ್ಷಕ್ಕಿಂತ ಮೇಲ್ಪಟ್ಟು ಉತ್ತರ ಭಾರತೀಯರಿದ್ದಾರೆ. ಅದರಲ್ಲಿ ಈ ಒಂದು ಸಮಾಜಕ್ಕೆ, ಈ ಒಂದು ಕರ್ನಾಟಕಕ್ಕೆ ಮತ್ತು ಈ ಒಂದು ಬೆಂಗಳೂರಿಗೆ ಅವರಿಂದ ಕೊಡುಗೆನೇ ಬಿಟ್ಟರೆ ನಮ್ಮಿಂದ ಅವರೇನು ತೊಗೊಳಕ್ಕೆ ಬಂದಿಲ್ಲ. ಈ ಒಂದು ಕರ್ನಾಟಕದ ಬೆಂಗಳೂರಿನ ಅತಿ ದೊಡ್ಡ ಬೆಳವಣಿಗೆಯಲ್ಲಿ ಅವರ 60% ಪಾಲ್ದಾರರಿದ್ದಾರೆ. ಆದರೆ ಇಲ್ಲಿನ ತನಕ ಯಾವುದೇ ಒಂದು ಪಕ್ಷ ಅವ್ರನ್ನ ಗುರುತಿಸಿ ಅವ್ರಿಗೆ ಕುಂದುಕೊರತೆ ಏನು, ಅವ್ರ ಕಷ್ಟ ಏನು, ಅವರಿಲ್ಲಿ ಹಿಂದಿ ಭಾಷೆ ಇರೋದ್ರಿಂದ ಅವ್ರ ಕಷ್ಟ ಆಗ್ತಾ ಇರೋ ಕಷ್ಟಗಳೇನು, ಇವ್ಯಾವುದೂ ಯಾವುದೇ ಒಂದು ಪಕ್ಷ ಇವ್ರನ್ನ ಇವತ್ತು ತನಕ ಒಂದು ಕ್ವಶನ್ ಕೇಳಲಿಲ್ಲ. ಮತ್ತು ಇವ್ರಿಗೋಸ್ಕರ ಒಂದು ಅಭಿವೃದ್ಧಿ ನಿಗಮ ಮಾಡಲಿಲ್ಲ, ಒಂದು ಮಂತ್ರಿಗಿರಿ ಕೊಟ್ಟಿಲ್ಲ, ಒಂದು MLA ಸೀಟ್ ಕೊಟ್ಟಿಲ್ಲ. 48 ಲಕ್ಷ ಜನ ಇದ್ದರೂ ಇಲ್ಲಿ ಸುಮ್ಮನೆ ಓಟ್ಗೋಸ್ಕರ ಇವ್ರನ್ನ ಯೂಸ್ ಮಾಡ್ಕೊತಾರೆ. ಇದರಲ್ಲಿ 2 ವಿಂಗಡ ಆಗಿ ಮಾಡ್ತಾರೆ. ಒಂದರಲ್ಲಿ ಮುಸ್ಲಿಮ್ಸು ಡಿಫಾಲ್ಟು ಕಾಂಗ್ರೆಸ್ಗೆ ಓಟ್ ಬೀಳುತ್ತೆ, ಹಿಂದಿ ಭಾಷಿಕರು ಡಿಫಾಲ್ಟು ಬಂದು ನಮ್ಮ BJPಗೆ ಓಟ್ ಹಾಕ್ತಾರೆ ಅಂಥೇಳಿ ಇವ್ರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ಅದನ್ನೆಲ್ಲ ನಾವು ಗುರುತಿಸಿ ಇವತ್ತು ನಾವೇನು VIP ಪಕ್ಷ, ಈ ಉತ್ತರ ಭಾರತೀಯರು ಇಲ್ಲಿ ಅಬಲರಲ್ಲ, ಅವರು ಒಂಟಿಯಲ್ಲ, ಉತ್ತರ ಭಾರತೀಯರ ಜೊತೆ ನಮ್ಮ VIP ಪಕ್ಷ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮನ ಮಾಡಿ ಎಲ್ಲ ಸಮುದಾಯಗಳ, ಇದು ಉತ್ತರ ಭಾರತೀಯರ ಎಲ್ಲ ಸಮುದಾಯಗಳ ಎಲ್ಲ ಲೀಡರ್ಗಳನ್ನ, ಓಡಿಯಾ ಇರ್ಬೋದು, ನಮ್ಮ ಇವರಿರ್ಬೋದು, ಯಾರು ಗುಜರಾತೀಸ್ ಇರ್ಬೋದು, ಅಗರ್ವಾಲ್ಸ್ ಇರ್ಬೋದು, ಮತ್ತು ನಮ್ಮ ಬಿಹಾರದವ್ರು ಇರ್ಬೋದು, ಇವ್ರು ಯಾರಿಗೂ ಇಲ್ಲಿ ನಮ್ಮ ಕರ್ನಾಟಕದ ಅಭಿವೃದ್ಧಿಯಲ್ಲಿ 60% ಇವ್ರದ್ದು ಶೇರ್ ಇದೆ. ಯಾವುದೇ ಒಂದು ಮೆಟ್ರೋ ತಗೊಳ್ಳಿ, ಎಲ್ಲಿ ಉತ್ತರ ಭಾರತೀಯರು ಕೆಲಸ ಮಾಡಿಲ್ಲ ಅಂದರೆ ಆಗಲ್ಲ. ಹೋಟೆಲ್ಸ್ ತಗೊಳ್ಳಿ, ಉತ್ತರ ಭಾರತೀಯರು ಕೆಲಸ ಮಾಡಿಲ್ಲ ಅಂದರೆ ಆಗಲ್ಲ. GST ಇವರಷ್ಟು ನಾವು ಕಟ್ತಾ ಇಲ್ಲ. ಅದೇ ರೀತಿ ಟ್ಯಾಕ್ಸು ಇವರಷ್ಟು ನಾವು ಕಟ್ತಾ ಇಲ್ಲ. ಆದರೆ ಇವ್ರನ್ನ ಎಲ್ಲಿಟ್ಟಿದ್ದೀವಿ ಇವತ್ತು ನಾವು? ಯಾವುದೇ ಒಂದು ವಿಚಾರದಲ್ಲಿ ಇವ್ರನ್ನ ಎಲ್ಲ ಕಡೆ ಕಡೆಗಣಿಸಿದ್ದೀವಿ. ಯಾರೋ ಒಬ್ಬ ಆಟೋದವನು ಸಹ ಒಂದು 50 ರೂಪಾಯಿ ಆಗೋ ಹತ್ರ 100 ರೂಪಾಯಿ ಕೊಡು ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳಿ, ಸೇಟು ದೇರೆ ಇದಾರ್, 50 ಆಗೋ ಹತ್ರ 100 ರೂಪೀಸ್ ಕೇಳ್ತಾನೆ. ಇವ್ರ ಹಿಂದೆ ಯಾರಿದ್ದಾರೆ? ಇವರೊಂದು ಮನೆ ಕಟ್ಟಬೇಕಂದ್ರೆ 30%, 1 ಕೋಟಿ ಹಾಕಿ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ 30 ಲಕ್ಷ MLA ಚೇಲಾಗಳಿಗೆ ಇನ್ನೊಬ್ರಿಗೆ ಕೊಟ್ಟು ಮಾಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಇವ್ರಿಗೆ ಏನಾದರೂ ಒಂದು ಅನ್ಯಾಯ ಆಗಿದೆ ಅಂದರೆ ಪಾಪ ಭಾಷೆ ಬರಲ್ಲ ಇವ್ರಿಗೆ ಮಾತಾಡೋಕ್ಕೆ. ಕನ್ನಡ ಬರೆದಿರೋ ಒಂದೇ ಒಂದು ವೀಕ್ನೆಸ್ ತಗೊಂಡು ಎಲ್ಲಾರನ್ನೂ ಇವ್ರನ್ನ ಶೋಷಣೆ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಒಳಗಡೆಗೆ ಹೋದರೆ ಇವ್ರನ್ನೆಲ್ಲ ಸುಳ್ಕೊಂಡು ತಿಂದೆ ಹೊರಗಡೆ ಬಿಡ್ತಾರೆ. ಈ ಎಲ್ಲ ಧೋರಣೆಗಳನ್ನ ಈ ಒಂದು ಜನಕ್ಕೆ ನಾವಿದ್ದೀವಿ, ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಹೇಳೋಕ್ಕೆ ಇವತ್ತು VIP ಪಾರ್ಟಿಗೆ ಅವ್ರನ್ನ ದೊಡ್ಡ ವೇದಿಕೆಯಲ್ಲಿ ನಾವು ಇವತ್ತು ಆಹ್ವಾನ ಮಾಡ್ತಾ ಇದ್ದೀವಿ ಸರ್. ಮೇಡಮ್, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ನಾವು ಉತ್ತರ ಭಾರತೀಯದವ್ರಿಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಒಂಟಿ ಅಲ್ಲ. VIP ವಿತ್ ಯು, ವಿತ್ ಆಲ್ ನಾರ್ತ್ ಇಂಡಿಯನ್ಸ್, ಆ ಒಂದು ಕರೆನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿಂದುಳಿದ, ಅತಿ ಹಿಂದುಳಿದ ಎಲ್ಲ ಒಂದು ವರ್ಗಗಳ ಧ್ವನಿಯಾಗಿ VIP ಪಕ್ಷ ಹೊರಹೊಮ್ಮುತ್ತೆ ಸರ್. ಈಗ ನಮ್ಮ ಸಮಾಜದಲ್ಲಿರುವಂಥ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಕಾರ್ಯಕರ್ತರು ರಾಜೀನಾಮೆ ಕೊಟ್ಟು VIP ಪಕ್ಷಕ್ಕೆ ಬರಬೇಕು. ಜೊತೆಯಲ್ಲಿ
ಇವತ್ತು ಏನು ಬರೀ ಓಟ್ಗಾಗಿ ಎಲ್ಲ ಹಿಂದುಳಿದ ವರ್ಗಗಳನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಅಲ್ಲಲ್ಲಿ ದುಡ್ದಿದ್ದೀರಿ, ಎಷ್ಟು ಜನ MLAಗಳಾಗಿದ್ದೀರಿ, ಎಷ್ಟು ಜನ ಕಾರ್ಯಕರ್ತರಿದ್ದೀರಿ, ಎಲ್ಲ ನಿಮ್ಮ ಕೈಯಲ್ಲಿ ಬಾವುಟ ಕಟ್ಸ್ತಾರೆ, ನಿಮ್ಗೆ ಅಧಿಕಾರ ಕೊಡಲಿಕ್ಕೆ ಒಳಗಡೆ ಬಿಟ್ಕೊಳಲ್ಲ. ಈ ಎಲ್ಲ ಧೋರಣೆಗಳು ನೀವು ನೋಡಿದ್ದೀರಿ. ಅದನ್ನು ನಾವಿವತ್ತು VIP ಪಾರ್ಟಿಯಿಂದ ಹೇಳೋದು ಬೇಡ. ನಿಮ್ಗೆಲ್ಲ ಅಧಿಕಾರ ಸಿಕ್ಕಿಲ್ಲ, ಏನೂ ಆಗಿಲ್ಲ. ಇವತ್ತು ನೀವು VIP ಬನ್ನಿ, ನಮ್ಮ ಅಧಿಕಾರ, ನಮ್ಮ ಓಟು ನಾವು ಹಾಕ್ಕೊಳ್ಳೋಣ, ನಮ್ಮ ಅಧಿಕಾರ ನಾವು ತಗೊಳ್ಳೋಣ, ಆಳೋ ಜಾಗದಲ್ಲಿ ನಾವು ಕೂರೋಣ ಅಂತೇಳಿ ನಾನು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಜನಗಳಿಗೆ ನಾನು ಈ ಒಂದು ಸ್ಲೋಗನ್ ಕೊಡ್ತಾ ಇದ್ದೀನಿ ಸರ್.